ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳಲ್ಲ, ಇವತ್ತಿನ ವಿದ್ಯಾರ್ಥಿಗಳು ಇವತ್ತಿನ ಪ್ರಜೆಗಳು. ಸತ್ಯವನ್ನು ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳಬೇಕು. ಅದನ್ನ ಯಾಕೆ ಹನಿ ಕೋಟೆಡ್ ಆಗಿ ಯಾಕೆ ಮಾತಾಡ್ಬೇಕು ಅದನ್ನು ಅಂತ ಅವ್ರದ್ದು ವಾದ. ಸ್ವತಃ ಪ್ರಧಾನಿಯವರೇ ಇನ್ಸ್ಟಾಗ್ರಾಮಿಗೆ ಬರಬೇಕಾಯ್ತು. ಕ್ಯಾಬಿನೆಟ್ ಮೀಟಿಂಗ್ನೊಳಗಡೆ ಎಲ್ಲ ಮಂತ್ರಿಗಳಿಗೆ ಹೇಳಿದ್ರಂತೆ, ನೀವೆಲ್ಲರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡಬೇಕು, ಹೆಚ್ಚೆಚ್ಚು ಜನರನ್ನ ಹುಡುಗರನ್ನ ರೀಚ್ ಆಗಬೇಕು, ಯಂಗ್ ಜನ್ರೇಷನನ್ನು ನೀವು ರೀಚ್ ಆಗಬೇಕು. BJP ಅವರು ಈಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಅವರೀಗ ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ಪ್ರಯತ್ನ ಪಟ್ಟರೂ ಕೂಡ ಅದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇದು CJP ಹೋರಾಟದಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಅದು ಹೇಗೆ ಅಂದರೆ ಯಾವುದೇ ಹಣಕಾಸಿನ ನೆರವಿರಲಾರ್ದೆ ಅದು ಹೇಗೆ ಆಯೋಜನೆಗೊಳಕ್ಕೆ ಸಾಧ್ಯ ಆಯಿತು ಅಂತ, ವಿದೇಶಿಗಳಿಂದ ಏನಾರ ಫಂಡ್ ಬಂತು ಅಂತೆಲ್ಲ ಅವರು BJP ಅವರೆಲ್ಲ ಆರೋಪ ಮಾಡ್ತಾರೆ. ಅದು ನಿಜಾನ? ಹೇಗೆ ಅವರು ಅದನ್ನೆಲ್ಲ ನಿಭಾಯಿಸಿದ್ರು ಅಂತ? ಅಲ್ಲ, ವಿದೇಶದಿಂದ ಏನಾದರೂ ಫಂಡ್ ಬಂದಿದ್ದರೆ ಅಥವಾ ವಿದೇಶಿ ಶಕ್ತಿಗಳ ಕೈವಾಡ ಇದ್ದರೆ ಅದನ್ನು ಸರ್ಕಾರವೇ ಹೇಳಬೇಕು ಅಂತಂದರೆ ಅಧಿಕೃತವಾಗಿ ಸರ್ಕಾರ ಬಂದು ತನಿಖೆ ಮಾಡಿ ಅದನ್ನು ಪ್ರೂವ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಸುಳ್ಳು ಅಂತಾದರೂ ಹೇಳಬೇಕು. ಈಗ ಈ ವಿಚಾರದಲ್ಲಿ ಏನಾಯಿತು, ವಿದೇಶದಿಂದ ಹಣ ಬರ್ತಾಯಿದೆ, ವಿದೇಶಿ ಕೈವಾಡಿದೆ ಅಂತ ಭಾಳ ಜನ ಮಾತಾಡಿದರು. ಆದರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯ ವಕ್ತಾರರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಈಗೊಂದು 2-3 ದಿವಸ 4 ದಿವಸದ ಹಿಂದೆ. ಬಹುಶಃ ಅವ್ರ ಹೆಸರು ಜೈಸ್ವಾಲ್ ಅಂತೇನೋ ಇತ್ತು. ಅವರೊಂದು ಪತ್ರಿಕಾಗೋಷ್ಠಿ ಮಾಡಿದರು. ಅಲ್ಲೇ ಕೇಳಿದ್ರು ಯಾರೋ ಪ್ರಶ್ನೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ವಿದೇಶದಿಂದ ಹಣ ಬಂದಿರೋದೇನಾದರೂ ಕಂಪ್ಲೇಂಟ್ ಇದೆಯಾ, ಆ ಥರ ಏನಾದರೂ ಆಧಾರ ಇದೆಯಾ, ದಾಖಲೆಗಳಿದೆಯಾ, ಏನಾದರೂ ಇದೆಯಾ ಅಂತ. ಆ ಥರದ್ದು ಯಾವುದೇ ಮಾಹಿತಿ ನಮಗಿಲ್ಲ, ಅಂಥದ್ದೇನು ಕಂಪ್ಲೇಂಟು ನಮಗೆ ಬಂದಿಲ್ಲ, ಆ ಥರದ್ದು ಯಾವುದೇ ದಾಖಲೆಗಳು ನಮ್ಮ ಕಡೆ ಇಲ್ಲ ಅಂತ ಅವ್ರು ನಿರಾಕರಣೆ ಮಾಡಿ. ಅಧಿಕೃತವಾಗಿ ಈಗ ಅಧಿಕೃತ ಇದೆ ತಾನೇ, ಅಧಿಕೃತ ಇದೆ. ವಿದೇಶಾಂಗ ಸಚಿವಾಲಯದ ವಕ್ತಾರರು ಅಧಿಕೃತ ಪತ್ರಿಕಾಗೋಷ್ಠಿ ಒಳಗಡೆ ನೀಡಿದಂಥ ಹೇಳಿಕೆನೇ ಅಧಿಕೃತ. ಅದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದೊಳಗಡೆ ಇದೆಲ್ಲ ಏನೇನು ನಡೀತಾ ಇದೆ, ಹಣ ಬಂತು, ಅದು ಬಂತು, ಇದು ಬಂತು, ವಿದೇಶಿ ಶಕ್ತಿಗಳ ಕೈವಾಡ, ಇದೆಲ್ಲ ಇದರೊಳಗಡೆ ಏನು ಇದು ಬೇಸ್ಲೆಸ್, ಇದಕ್ಕೂ ಏನೂ ಅರ್ಥ ಇಲ್ಲ. ಅಕಸ್ಮಾತ್ ಹಂಗೆ ಏನಾದರೂ ಇದ್ದರೆ ಸರ್ಕಾರನೇ ಇನ್ವೆಸ್ಟಿಗೇಟ್ ಮಾಡಿ ಪ್ರೂವ್ ಮಾಡಬೇಕು. ಒಂದಂತೂ ಸತ್ಯ, ಆ ಹೋರಾಟದ ಬಗ್ಗೆ ಸಿಂಪತೈಸ್ ಮಾಡುವಂಥ ಭಾಳಷ್ಟು ಜನ ಅವರು ನಮ್ಮ ದೇಶದೊಳಗಡೆ ಮತ್ತು ಹೊರಗಡೆ ಬೇರೆ ಬೇರೆ ದೇಶಗಳಿಂದ ಅವರು ಅಲ್ಲಿ ಹೋರಾಟ ಮಾಡ್ತಾ ಇರೋ ಹುಡುಗರಿಗೆ ಊಟದ ವ್ಯವಸ್ಥೆ ಮಾಡ್ತಾಯಿದ್ರು, ಮೆಡಿಕಲ್ ಟ್ರೀಟ್ಮೆಂಟದ್ದು ಅದೇನಾದರೂ ಫಸ್ಟ್ ಏಡ್ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು, ನೀರಿನ ವ್ಯವಸ್ಥೆ ಮಾಡ್ತಾಯಿದ್ರು, ಅಲ್ಲಿ ಅವ್ರಿಗೇನಾದರೂ ರಾತ್ರಿ ರೆಸ್ಟ್ ಮಾಡಲಿಕ್ಕೆ ಟೆಂಟು ಗಿಂಟು ಅಂಥದ್ದೇನೋ ಈ ಥರ ಸಹಾಯಗಳನ್ನು ಭಾಳಷ್ಟು ಜನ ವಾಲಂಟಿಯರ್ ಆಗಿ ಆನ್ ದೇರ್ ಓನ್ ಭಾಳಷ್ಟು ಜನ ಮಾಡಿದ್ದಾರೆ. ಯಾರೋ ಒಂದು ವ್ಯವಸ್ಥಿತವಾಗಿ ಹಿಂಗೇನೋ ಫಂಡ್ ಮಾಡಿದ್ದಾರೆ ಅಂತ ಸದ್ಯಕ್ಕೆ ನನಗಂತೂ ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ಲ. ಏನಾದರೂ ಇದ್ದರೆ ಮುಂದೆ ತನಿಖೆ ಆಗಿ ಪ್ರೂವ್ ಆದರೆ ಗೊತ್ತಿಲ್ಲ. ಸದ್ಯಕ್ಕಂತೂ ಆ ಥರ ಅನ್ನಿಸ್ತಾ ಇಲ್ಲ. ಸರ್, ಇದು CJP ಇವತ್ತು ಈ ಹೋರಾಟ ಇದೆಯಲ್ಲ, ನೀಟ್ ವಿರುದ್ಧದ ಹೋರಾಟ, ಕಾಲೇಜು ಓದುತ್ತಿರುವ ಮಕ್ಕಳು ಶುರು ಮಾಡಿದ್ದು ಮತ್ತು ಮುನ್ನಡೆಸಿದ್ದು. ನಮಗೆ ಕಾಲೇಜು ಓದುತ್ತಿರುವ ಮಕ್ಕಳ ಬಗ್ಗೆ ಏನಿರುತ್ತೆ ಅಂದರೆ, ಇನ್ನೂ ಮಕ್ಕಳು ಎಳಸು, ಅವಕ್ಕೇನು ಗೊತ್ತಿರಲ್ಲ, ಜವಾಬ್ದಾರಿ ಇರಲ್ಲ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈಗ ನೋಡಿದರೆ ಒಂದು ವಾರವರೆಗೆ ಹೋರಾಟಗಳನ್ನ ಮಾಡಿ ಒಬ್ಬ ಮಿನಿಸ್ಟರ್ನ, ಅದು BJP ಪಕ್ಷದ ನೇತಾರನ್ನ, ಪಕ್ಷದ ಸಚಿವರನ್ನ ಯಾರು ಮನುಷ್ಯಲಿಕ್ಕೆ ಆಗಲಾರ್ದು ಅನ್ನುವ ಒಂದು ಮನಸ್ಥಿತಿ ಇರುವಂಥ ಈ ದೇಶದಲ್ಲಿ ಅಂಥ ಒಬ್ಬ ರಾಜೀನಾಮೆಯನ್ನು ಕೊಡಿಸಿಬಿಟ್ರು. ಈ ಜಂಜೀವ ಜನರ ಬಗ್ಗೆ ಮತ್ತು ಇವತ್ತಿನ ಅವರ ಬೆಳವಣಿಗೆ ಬಗ್ಗೆ ಈ ಮೊಬೈಲಲ್ಲೇ ಕಾಲ ಕಳೀತೀರ ಅಂತೆಲ್ಲ ಹೇಳ್ತಿರ್ತೀವಿ. ಬಟ್ ಅವರ ಹೋರಾಟದ ಶಕ್ತಿನ ನಾವು ಅಷ್ಟು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಏನು ಹೇಳ್ತೀರಾ ಸರ್? ಇಲ್ಲ, ಇದು ಈ ಹುಡುಗರು ಸ್ಟೂಡೆಂಟ್ಸು ಅವ್ರಿಗೇನು ಭಾಳ ತಿಳುವಳಿಕೆ ಇರೋದಿಲ್ಲ, ಮೆಚುರಿಟಿ ಇರೋದಿಲ್ಲ, ಇದೆಲ್ಲ ಇದೆಯಲ್ಲ, ಈ ಥರದ ಮಾತು, ಈ ಥರದ ವಾದ ನನ್ನ ಪ್ರಕಾರ ಇದು ಭಾಳ ಮುಂದೆ ಬಂದುಬಿಟ್ಟಿದ್ದೀವಿ ನಾವು. ಇದು ಭಾಳ ದಶಕಗಳ ಹಿಂದೆ ಇದನ್ನು ಮಾತಾಡ್ತಾ ಇದ್ರು. ಈಗ ಇದು ಸೋಷಿಯಲ್ ಮೀಡಿಯಾ ಯುಗ, ಇದು ಇಂಟರ್ನೆಟ್ನ ಯುಗ. 18 ವರ್ಷದ ಹುಡುಗರಿಗೆ ಮತ ಹಾಕೋ ಅಧಿಕಾರ ಇದೆ. ಅವರು ತಮ್ಮ MLA ಯಾರಿರಬೇಕು, MP ಯಾರಿರಬೇಕು, CM ಯಾರಿರಬೇಕು, PM ಯಾರಿರಬೇಕು ಅಂತ ಡಿಸೈಡ್ ಮಾಡುವ ಅಧಿಕಾರ ಮಕ್ಕಳಿಗಿದೆ. 18 ವರ್ಷಕ್ಕೆ ಕೈಯೊಳಗಡೆ ಮೊಬೈಲ್ ಇದೆ. ಜಗತ್ತೇ ಅವ್ರ ಕಣ್ಣೆದುರುಗಡೆ ತೆರೆದುಕೊಳ್ತದೆ. ಅವರು ಕೇವಲ ಇಂಡಿಯಾ ಅಲ್ಲ, ಜಗತ್ತಿನ ರಾಜಕಾರಣದ ಬಗ್ಗೆ, ಜಿಯೋ ಪಾಲಿಟಿಕ್ಸ್ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಗಂಟೆಗಟ್ಟಲೆ ಮಾತಾಡುವಷ್ಟು ತಾಕತ್ತವ್ರಿಗಿದೆ. ಹೀಗಾಗಿ ಹುಡುಗರು ಎಳಸು, ತಿಳುವಳಿಕೆ ಇಲ್ಲ, ಮೆಚುರಿಟಿ ಈ ಥರದ ಪದಗಳಿಗೆ ಅವು ಅರ್ಥನೇ ಇಲ್ಲ, ಅರ್ಥಹೀನ ಪದಗಳು. ಈಗಿನ ಹುಡುಗರು ವಿದ್ಯಾರ್ಥಿಗಳು ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳಲ್ಲ, ಇವತ್ತಿನ ವಿದ್ಯಾರ್ಥಿಗಳು ಇವತ್ತಿನ ಪ್ರಜೆಗಳು.
ಏನಾಗಿದೆ ನಮ್ಮ ದೇಶದೊಳಗಡೆ ಈ ಭಾಳಷ್ಟು ಈ ಸೋಷಿಯಲ್ ಮೀಡಿಯಾದೊಳಗಡೆ ಮುಳುಗಿರ್ತಾರೆ. ಈ ಥರದ ಒಂದು ರಾಂಗ್ ಪರ್ಸೆಪ್ಷನನ್ನು ಅವ್ರ ಬಗ್ಗೆ ಇದನ್ನು ಮಾಡಿದೆ. ಅಫ್ಕೋರ್ಸ್ ಅದು ನಿಜ, ಸೋಷಿಯಲ್ ಮೀಡಿಯಾದೊಳಗಡೆ ಅವರು ಮುಳುಗಿರ್ತಾರೆ, ಮೊಬೈಲ್ಗಳನ್ನು ನೋಡ್ತಾ ಇರ್ತಾರೆ, ಯಾವಾಗಲೂ ಮೊಬೈಲ್ನಲ್ಲಿ ಇರ್ತಾರೆ. ಆದರೆ ಅದು ಅವರು ಅದರೊಳಗೇನೋ ಅವರು ಇದಾಗ್ತಾ ಇರೋದಿಲ್ಲ. ಅದರೊಳಗೆ ಎಷ್ಟೋ ಜನ ಅದರಿಂದ ನಾಲೆಜ್ ಪಡಿತಾರೆ, ಎಷ್ಟೋ ಜನ ಅದರಿಂದ ಇಡೀ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಗಮನಿಸ್ತಿರ್ತಾರೆ. ಅವರು ತಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ತಾ ಇರ್ತಾರೆ. ಹೀಗಾಗಿ ಅವರನ್ನು ಆ ರೀತಿ ಬಿಂಬಿಸೋದು, ಅದು ಯಾರು ಆ ರೀತಿ ಅಂದ್ಕೊಂಡಿರ್ತಾರೆ ಅವ್ರು ಭಾಳ ಹಳೆಯ ಏನೋ ವಿಚಾರವನ್ನು ಇಟ್ಕೊಂಡಂಥವ್ರು. ಈಗಿನ ಹುಡುಗರಿಗೆ ಎಲ್ಲವೂ ಗೊತ್ತಿದೆ. ಅವ್ರಿಗೆ ಅವ್ರು ಯಾವಾಗ ನಾವು ಮಾತಾಡಬೇಕು, ಎಷ್ಟು ನಾವು ಮಾತಾಡಬೇಕು, ಏನು ನಾವು ಮಾತಾಡಬೇಕು ಅನ್ನೋದರ ಸಂಪೂರ್ಣವಾದಂಥ ಅರಿವಿದೆ. ಮೊದಲಿನವ್ರ ಥರ ಅವರು ಸ್ವಲ್ಪ ಸ್ವಭಾವದೊಳಗಡೆ ಬದಲಾವಣೆ ಇದೆ. ನಾನು ಅದನ್ನು ನನ್ನ ಕಾಲಮಲ್ಲೂ ಕೂಡ ಬರೆದಿದ್ದೆ. ಸ್ವಭಾವದಲ್ಲೂ ಕೂಡ ಅವರು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಎದುರುಗಡೆ ಇರೋರು ಯಾರು ಅಂತ ನೋಡಲ್ಲ. ಹಾಂ, ಅವ್ರಿಗೆ ಹೇಳೋ ಪದಗಳನ್ನು ಪಾಲಿಶ್ಡ್ ಆಗಿ ಹೇಳೋದು ಗೊತ್ತಿಲ್ಲ, ರಾ ಇರ್ತವೆ, ಹೇಳಲ್ಲ. ಅವ್ರು ಹೇಳ್ತಾರೆ. ಆಮೇಲೆ ಪಾಲಿಶ್ಡ್ ಯಾಕಿರಬೇಕು ಅಂತ ಕೇಳ್ತಾರೆ. ಸತ್ಯವನ್ನು ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳಬೇಕು. ಅದನ್ನ ಯಾಕೆ ಹನಿ ಕೋಟೆಡ್ ಆಗಿ ಯಾಕೆ ಮಾತಾಡ್ಬೇಕು ಅದನ್ನು ಅಂತ ಅವ್ರದ್ದು ವಾದ. ಈಗ ನಮ್ಮಂಥವ್ರದ್ದು ದೊಡ್ಡವ್ರದ್ದು, ನಮ್ಗಿಂತ ದೊಡ್ಡವ್ರದ್ದು ಬೇರೆ ವಾದ ಇರ್ಬೋದು. ಸ್ವಲ್ಪ ಕಟಸಿ ಇರಬೇಕು, ಸ್ವಲ್ಪ ಹೇಳೋದನ್ನ ನಾವು ಬ್ಯಾಲೆನ್ಸ್ಡ್ ಆಗಿ ಹೇಳಬೇಕು, ಸ್ವಲ್ಪ ಡಿಪ್ಲೊಮೆಟಿಕ್ ಆಗಿ ಹೇಳಬೇಕು ಅಂತ ನಾವು ಹೇಳ್ಬೋದು. ಆದರೆ ಈಗಿನ ಹುಡುಗರು ಆ ಥರ ಯೋಚನೆ ಮಾಡಲ್ಲ. ಅವರು ತಮ್ಮ ಪೇರೆಂಟ್ಸ್ ಆದಿಯಾಗಿ ಎಲ್ಲರಿಗೂ ಕೂಡ ನೇರವಾಗಿ ಮಾತಾಡ್ತಾ ಇದ್ದಾರೆ. ಅದರರ್ಥ ಅವರು ಭಾಳ ಅರೋಗಂಟು ಅಂತನೂ ಅಲ್ಲ, ಅವ್ರ ಪೇರೆಂಟ್ಸ್ಗಳಿಗೆ ರೆಸ್ಪೆಕ್ಟ್ ಮಾಡಲ್ಲ ಅಂತನೂ ಅಲ್ಲ, ಹಿರಿಯರಿಗೆ ರೆಸ್ಪೆಕ್ಟ್ ಮಾಡಲ್ಲ ಅಂತನೂ ಅಲ್ಲ. ಅವ್ರು ಹಿರಿಯರಿಗೆ ರೆಸ್ಪೆಕ್ಟ್ ಮಾಡ್ತಾರೆ, ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಮಾಡ್ತಾರೆ. ಅವ್ರು ಅರೋಗಂಟ್ ಕೂಡ ಅಲ್ಲ, ಬಟ್ ಅವ್ರದ್ದು ಡಿಫ್ರೆಂಟ್ ಸ್ಟೈಲ್ ಅಷ್ಟೇ. ಮತ್ತು ಅವರು ಪ್ರತಿಭಟನೆ ಇದೆಯಲ್ಲ ಸರ್, ಈಗ ನಿಮ್ಮ ವರದಿಗಾರಿಕೆ ವೃತ್ತಿ ಜೀವನದಲ್ಲಿ ತುಂಬ ಪ್ರತಿಭಟನೆಗಳು ನೋಡಿರ್ತೀರಿ, ನಾನು ನೋಡಿದ್ದೀನಿ. ಒಬ್ಬೊಂದು ಪ್ರತಿಭಟನೆ ಅಂತಂದರೆ ಯಾರೊಬ್ಬರು ಹಿರಿಯ ನೇತಾರರು ಬರ್ತಾರೆ, ಭಾಷಣ ಮಾಡ್ತಾರೆ, ಉಳಿದೆಲ್ಲ ಕೇಳಿಸ್ಕೋತಾರೆ, ಆ ಥರದ್ದು ಇರುತ್ತೆ, ನಾವೆಲ್ಲ ನೋಡಿದ್ದು. ಬಟ್ ಇವ್ರು ಏನಂದ್ರೆ ಸರ್, ಇವರು ಹಾಡು ಹಾಡ್ತಾ, ಡ್ಯಾನ್ಸ್ ಮಾಡ್ತಾ, ಅಲ್ಲಿ ಯಾರೋ ಅಶ್ವಾಯು ಸುಡಿಸಿದ್ರೆ ಅದರಲ್ಲಿ ಡ್ಯಾನ್ಸ್ ಮಾಡ್ತಾ, ಅಲ್ಲಿ ಯಾರೋ ಹಗ್ಗ ಕಟ್ಟಿದರೆ ಹಗ್ಗ ಜಗ್ಗಾಟ ಮಾಡ್ತಾ, ತುಂಬ ವಿಶೇಷವಾದ ಪ್ರತಿಭಟನೆಯನ್ನು ನಾವು ಜಂತರ್ ಮಂತರ್ನಲ್ಲಿ ನೋಡಿದ್ದೀವಿ ಅಂತ ಅನಿಸುತ್ತೆ. ಅದೇ ಭಾಳ ವಿಶೇಷವಾದಂಥ, ಯಾಕಂದರೆ ಇದು ಫಸ್ಟ್ ಬಹುಶಃ ಇಂಡಿಯಾದೊಳಗಡೆ ನಾವು ಫಸ್ಟ್ ಇದೊಂಥರ ಏನೋ ಡಿಜಿಟಲ್ ಪ್ರತಿಭಟನೆ. ಎಸ್, ಹೌದು, ಇಂಟರ್ನೆಟ್ ಆಧಾರಿತವಾದಂಥ ಒಂದು, ಇನ್ಸ್ಟಾಗ್ರಾಮ್ ಆಧಾರಿತವಾದಂಥ ಒಂದು ಪ್ರತಿಭಟನೆ ಇದು. ಈಗ ಎಲ್ಲರಿಗೂ ಕೂಡ ರೀಚ್ ಆಗುವಂಥ ಒಂದು ಮಾಧ್ಯಮ ಅದು. ಸ್ವತಃ ಪ್ರಧಾನಿಯವರೇ ಇನ್ಸ್ಟಾಗ್ರಾಮಿಗೆ ಬರಬೇಕಾಯ್ತು. ಕ್ಯಾಬಿನೆಟ್ ಮೀಟಿಂಗ್ನೊಳಗಡೆ ಎಲ್ಲ ಮಂತ್ರಿಗಳಿಗೆ ಹೇಳಿದ್ರಂತೆ, ನೀವೆಲ್ಲರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡಬೇಕು, ಹೆಚ್ಚೆಚ್ಚು ಜನರನ್ನ, ಹುಡುಗರನ್ನ ರೀಚ್ ಆಗಬೇಕು, ಯಂಗ್ ಜನ್ರೇಷನನ್ನು ನೀವು ರೀಚ್ ಆಗಬೇಕು. ಅವರೆಲ್ಲ ಯಾಕೆ 12 ವರ್ಷದೊಳಗಡೆ ರೈತರು ಪ್ರತಿಭಟನೆ ಮಾಡಿದರು, ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದರು, ಎಲ್ಲ ಈ ಕಾರ್ಮಿಕರು ಮಾಡ್ತಾರೆ, ಎಲ್ಲರೂ ಪ್ರತಿಭಟನೆ ಮಾಡಿದರು. ಯಾರೂ ಕೂಡ ಅವರ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಹುಡುಗರು ಈಡೇರಿಸ್ಕೊಂಡ್ರು. ಯಾಕೆ ಈಡೇರಿಸ್ಕೊಂಡ್ರು ಅಂತಂದರೆ, ಇವ್ರಿಗೆ ಈಗ ನೀವು ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈ ಸ್ವಲ್ಪ ದೊಡ್ಡವರು ಇರ್ತಾರಲ್ಲ, ಅದನ್ನು ನೀವು ಮೆಚುರಿಟಿ ಅಂತೀರೋ ಏನಂತೀರೋ ಗೊತ್ತಿಲ್ಲ, ಸ್ವಲ್ಪ ಯೋಚನೆ ಮಾಡುವಂಥವ್ರಿಗೆ ಅವ್ರಿಗೆ ಭಯ ಇರ್ತದೆ. ಏನಾಗ್ಬಿಡುತ್ತೋ ನನ್ನ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೋ. ಈಗ ಇಲ್ಲೇ ಒಂದು ಹಾವು ಬಂದುಬಿಟ್ರೆ ದೊಡ್ಡವರು ಅದನ್ನ ನೋಡಿ ಓಡೋಗ್ಬಿಡ್ತೇವೆ. ಅಲ್ಲೊಂದು ಮಗು ಇದ್ರೆ ಅದಕ್ಕೇನು ಗೊತ್ತಾಗಲ್ಲ, ಅದನ್ನ ಹಿಡ್ಕೊಂಡು ಆಟ ಆಡ್ಬೋದು. ಒಳ್ಳೆ ರೂಪಕ ಸರ್ ಇದು. ಮಗು ಇದ್ರೆ ಹಾವಿಂದ ಅದಕ್ಕೆ ಭಯನೇ ಇರಲ್ಲ. ಆ ಹಾವಿನ ಕೈ ಒಳಗಡೆ ಹಿಡ್ಕೊಂಡು ಅಂತ ಎಷ್ಟೋ ವಿಡಿಯೋಗಳನ್ನ ನಾವು ನೋಡಿವಿ. ಮಕ್ಕಳು, ಸಣ್ಣ ಮಕ್ಕಳು, ತಿಳುವಳಿಕೆ ಇರಲಾರ್ದವರು, 3 ವರ್ಷ 4 ವರ್ಷ 2 ವರ್ಷ 5 ವರ್ಷ ಹುಡುಗರು, ಅವರು ಭಾಳ ದೊಡ್ಡ ಅಪಾಯಕಾರಿ ಸನ್ನಿವೇಶಗಳಲ್ಲೂ ಕೂಡ ಹಾವು ಅವ್ರ ಕೈಗೆ ಸಿಕ್ಕರೂ ಕೂಡ ಅದನ್ನೇ ತೊಗೊಂಡು ಕೊರಳಲ್ಲಿ ಹಾಕ್ಕೊಳ್ಳೋದು, ಇದು ನೋಡ್ತೀವಿ. ಅದು ದೊಡ್ಡವರಂಗೆ ಮಾಡ್ಲಿಕ್ಕೆ ಸಾಧ್ಯನೇ? ಇದು ಈ ಜನ್ಜಿ ಹೋರಾಟಕ್ಕೂ ಮತ್ತು ಉಳಿದ ಹೋರಾಟಗಳಿಗಿರೋ ವ್ಯತ್ಯಾಸ. ಸರ್, ಇದು ಒಂದು ರೀತಿಯಲ್ಲಿ ಏನು ನಮ್ಮ ಆ ಸಚಿವರು ರಾಜೀನಾಮೆ ಕೊಡೋದ್ರ ಮೂಲಕ BJP ಸೋಲು ಒಪ್ಕೊಂಡಾಗ್ಯೂ ಕೂಡ ಮತ್ತೆ ಬೀಡು ಬಿಸಿಯಾಗಿ ಕೆಲವು BJP ನಾಯಕರು ಹೇಳಿಕೆ ಕೊಡ್ತಾ ಇದ್ರು. ಈಗ ಉದಾಹರಣೆಗೆ CT ರವಿ ಮುಸ್ಲಿಮ್ರಿಗೂ ಮುಲ್ಲಾಗೂ ನೀಟ್ಗೂ ಏನು ಸಂಬಂಧ ಅನ್ನುವಂಥದ್ದು, ಅಥವಾ ಯುವ ಜನರನ್ನ ಚರಂಡಿ ಅಂತ ಕರೆಯುವಂಥ ಕಂಗನಾ ರನೌತ್ ಹೇಳಿಕೆಗಳು, ಇಂಥ ಬಿಡು ಬಿಸಿ ಹೇಳಿಕೆಗಳನ್ನ ಕೊಡುವಂಥ BJP ಯಾಕೆ ಇಂಥವ್ರನ್ನ ಕಂಟ್ರೋಲ್ ಮಾಡಲ್ಲ ಅಂತ? ಇಲ್ಲ, BJP ಒಂದು ರೀತಿ ಡ್ಯಾಮೇಜ್ ಅಲ್ವಾ ಇದು? ಅಲ್ಲ, BJP ಅವರು ಈ ಥರದ ಹೇಳಿಕೆಗಳನ್ನು ಕೊಡೋರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ
ಅವರು ಕಂಟ್ರೋಲ್ ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಯಾವಾಗ ಕಂಟ್ರೋಲ್ ಮಾಡಬೇಕಾಗಿತ್ತೋ ಆವಾಗ ಕಂಟ್ರೋಲ್ ಮಾಡಿಲ್ಲ. ಇದನ್ನು ಭಾಳ ವರ್ಷಗಳಿಂದ ಇದು ನಡ್ಕೊಂಡು ಬಂದುಬಿಟ್ಟಿದೆ ಈಗ ಈ ಥರದ ಒಂದಿದು. ಆವಾಗ ಆರಂಭದಲ್ಲೇ ಯಾರಾದರೂ ಈ ಥರ ಮಾತಾಡಿದವ್ರಿಗೆಲ್ಲರಿಗೂ ಕೂಡ ಅವ್ರನ್ನ ಪಕ್ಷದೊಳಗಡೆ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಅಂಥವ್ರನ್ನ ಪಕ್ಷದಿಂದ ದೂರ ಇಟ್ಟು ಏನಾದರೂ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಏನಾದರೂ ಮಾಡಿದರೆ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಆದರೆ ಅದನ್ನು BJP ನಾಯಕರುಗಳು ಮೊದಲಿಂದ ಮಾಡಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡಿದ್ರು. ಯಾರು ಈ ರೀತಿ ಮಾತಾಡ್ತಿದ್ರು, ಭಯಂಕರ ಪ್ರಚೋದನಕಾರಿ ಮಾತಾಡೋದು, ಭಾಳ ಕೆಟ್ಟ ಪದಗಳನ್ನು ಬಳಸೋದು, ಈ ಥರ ಮಾಡಿದವ್ರಿಗೆಲ್ಲರಿಗೂ ಕೂಡ ಪಾರ್ಟಿ ಒಳಗಡೆ ಪ್ರಮೋಷನನ್ನು ಕೊಟ್ಟಿದ್ದಾರೆ. ಕೆಲವರು ಮಂತ್ರಿಗಳಾಗಿಬಿಟ್ಟಿದ್ದಾರೆ. ಮಂತ್ರಿಗಳಾಗಿದ್ದು ಮಾತಾಡ್ತಾರೆ, ಹಂಗೆ ಮಾತಾಡ್ತಾನೆ ಆ ಮಂತ್ರಿ ಸ್ಥಾನವನ್ನು ಭದ್ರ ಮಾಡ್ಕೋತಾರೆ. ಕೆಲವರು ಶಾಸಕರಾಗ್ತಾರೆ, ಸಂಸದರಾಗ್ತಾರೆ. ಅಂಥವ್ರನ್ನೆಲ್ಲರನ್ನೂ ಕೂಡ ಪ್ರಮೋಷನ್ ಕೊಟ್ಟಿರೋದ್ರಿಂದ ಭಾಳಷ್ಟು BJPಯ ಎಲ್ಲ ನಾಯಕರುಗಳಿಗೂ ಏನು ಅನ್ನಿಸ್ತಾ ಇದೆ ಅಂದರೆ, ಈ ರೀತಿ ಮಾತಾಡಿದ್ರೇ ನಮ್ಮ ಪಕ್ಷದೊಳಗಡೆ ನಮ್ಗೆ ಬೆಲೆ ಇರೋದು. ದ್ವೇಷ ಭಾಷಣ ಮಾಡಿದ್ರೆ ಅಥವಾ ಮುಸ್ಲಿಂ ವಿರೋಧ ಹೇಳಿಕೆ ನೀಡಿದ್ರೆ, ಮುಸ್ಲಿಂ ವಿರುದ್ಧ ಮಾತಾಡೋದಿರ್ಬೋದು, ಅಥವಾ ಕ್ರಿಶ್ಚಿಯನ್ ವಿರುದ್ಧ ಕ್ರಿಸ್ಮಸ್ ಟೈಮ್ನೊಳಗಡೆ ಕ್ರಿಶ್ಚಿಯನ್ರ ವಿರುದ್ಧ ಮಾತಾಡಿದ್ದಿರ್ಬೋದು, ಅಥವಾ ಬೇರೆ ಇನ್ನೊಂದು ಯಾವುದೋ ಪ್ರಚೋದನಕಾರಿ ಮಾತಾಡಿದಿರ್ಬೋದು. ಈ ರೀತಿ ಮಾತಾಡಿದ್ರೇ ನಮಗೆ ಬೆಲೆ ಜಾಸ್ತಿ, ನಮಗೆ ಪಕ್ಷದೊಳಗಡೆ ಗೌರವ ಸಿಗತ್ತೆ, ನಮಗೇನಾದರೂ ಒಂದು ಹುದ್ದೆ ಸಿಗತ್ತೆ, ಟಿಕೆಟ್ ಸಿಗತ್ತೆ ಅಂತ ಭಾಳಷ್ಟು ಜನಗಳಿಗೆ ಅನಿಸಿರೋದ್ರಿಂದ ಅದು ಮಾತಾಡ್ತಾ ಇದ್ದಾರೆ ಎಲ್ಲರೂ. ಈಗ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಆ್ಯಕ್ಚುಲಿ ರಿವರ್ಸ್ ಆಗ್ತಾ ಇದೆ, ಅವ್ರಿಗೆ ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ. ಜನ ಇದನ್ನು ಕೇಳಿ ಇದು ಒಪ್ಕೊಳ್ತಾ ಇಲ್ಲ, ಇದು ಸರಿಯಲ್ಲ ಸರ್. ಬಹುಶಃ ಅದು ಮಿತಿ ಮೀರಿದೆ ಅಂತ ಅನಿಸುತ್ತೆ. ಪದೇ ಪದೇ ನೀವು ಒಂದು ಅಸ್ತ್ರವನ್ನು ಬಳಸಿದಾಗ ಅದು ನಿಮ್ಗೆ ಉದ್ದೇಶಿತ ಫಲ ಕೊಡೋದಿಲ್ಲ. ಅದು ಭಾಳಷ್ಟು ಒಳ್ಳೆ ರಿಸಲ್ಟ್ ಅವ್ರಿಗೆ ಕೊಟ್ಬಿಟ್ಟಿದೆ, ಭಾಳಷ್ಟು ಅಧಿಕಾರ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಬಟ್ ಈಗ ಅದು ಸ್ವಲ್ಪ ಅದ್ರ ಬಗ್ಗೆ ಒಂದು ಅವರ್ಷನ್ನು, ಅದ್ರ ಬಗ್ಗೆ ಒಂದು ಅಸಹ್ಯ ಭಾಳ ಜನಗಳಿಗೂ ಬಂದ್ಬಿಟ್ಟಿದೆ. ಹೀಗಾಗಿ ಈ ರೀತಿ ಅವರು ಮಾತಾಡ್ತಾ ಇರೋದ್ರಿಂದ. ಬಟ್ ಒಂದು ರೀತಿಯಲ್ಲಿ ಸರ್, ಇನ್ನೊಂದು ಕಡೆ ನೋಡಿದಾಗ ಇವರು ನಮ್ಮ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಡೆ ಹಾಕಿದ್ರು. ಅನಂತಕುಮಾರ್ ಹೆಗಡೆನ ಇದು ಅವ್ರಿಗೆ ಇದು ಸಿಗಲಿಲ್ಲ, ಈ ಸಲ ಟಿಕೆಟ್ ಸಿಗಲಿಲ್ಲ. ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗಲಿಲ್ಲ. ಒಂದು ಕಡೆ ಇದು ಶಿಕ್ಷಣ ಕೊಡೋ ರೀತಿಯಲ್ಲಿ ಮಾಡ್ತಾ ಇದೆಯಾ BJP ಅಂತ? ಅಲ್ಲಲ್ಲ, ಅದನ್ನು ಕೆಲವು ಕಡೆಗಳಲ್ಲೇ ಈಗ ಅನಂತಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಕೊಡದೇ ಇರೋ ಟೈಮ್ ಯಾವುದು? ಅದು ಎಲೆಕ್ಷನ್ ಟೈಮ್. 2024 ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುವ ಟೈಮ್ ಒಳಗಡೆ ಅದು ಇಡೀ ದೇಶದೊಳಗಡೆ ಒಂದು ಆ ವಿಚಾರವಾಗಿ ಭಾಳ ಗಂಭೀರವಾದಂಥ ಚರ್ಚೆ ನಡೀತಾ ಇತ್ತು. ಸಂವಿಧಾನ ಬದಲಿ ಮಾಡಿಬಿಡ್ತಾರೆ, ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಇವ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಸಂವಿಧಾನ ಬದಲಿ ಮಾಡ್ತಾರೆ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದ್ರು. ಇವರು ನಾನು ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ರು. ಇವ್ರು 400 MP ಸ್ಥಾನ ಸಿಕ್ಬಿಟ್ರೆ ಇವರು ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಿದ್ರು. ಅದು ಅವ್ರಿಗೆ ಭಾಳ ನೆಗೆಟಿವ್ ಆಗ್ತಾ ಇತ್ತು. ಅದೇ ಟೈಮ್ನೊಳಗಡೆ ಅನಂತಕುಮಾರ್ ಹೆಗಡೆ ಅವರು ನಾವು ಬಂದಿರೋದೇ ಸಂವಿಧಾನ ಬದಲಿ ಮಾಡಕ್ಕೆ ಅಂತ ಹೇಳಿದ್ರು. ಹೀಗಾಗಿ ಅದನ್ನೇನಾದರೂ ಆ್ಯಕ್ಷನ್ ತಗೊಳ್ಳದೇ ಇದ್ರೆ BJP ಹೊಡೆತ ಆಗ್ತಿತ್ತು. ಅದಕ್ಕೋಸ್ಕರ ತಗೊಂಡ್ರು, ಭಾಳ ಪ್ರೀತಿಯಿಂದ ತಗೊಳ್ಬೇಕು ಅಂತ ಮನಸ್ಸಿನಿಂದ ತಗೊಂಡಿದಾರಂತಲ್ಲ, ಅದೊಂದು ಪೊಲಿಟಿಕಲ್ ಅನಿವಾರ್ಯತೆ, ರಾಜಕೀಯ ಅನಿವಾರ್ಯತೆ ಕಾರಣಕ್ಕೆ ಆ ಒಂದು ಇದು ತಗೊಂಡಿರ್ಬೋದು. ಸರ್, ಈಗ CJP ಹೋರಾಟ ಇಲ್ಲೇನು ಇದರಲ್ಲಿ ಗೆಲುವಾಯಿತು. ಈ ಗೆಲುವು ಇದೆಯಲ್ಲ, ಇದು CJP ಹೋರಾಟದ ಅಂತ್ಯನ ಅಥವಾ ಇಲ್ಲಿಂದ ಆರಂಭನ ಅಂತ? ಅಂದರೆ ಮುಂದಿನ ನಡೆ ಏನು ಈ CJP ಹೋರಾಟದ್ದು, ಅದು CJP ಯುವಜನರದ್ದು ಚಂಜಿ ಹೋರಾಟದ್ದು ಅಂತ ಹೇಗೆ ಸಾಧ್ಯ? CJP ಅವರು ಏನು ಪ್ಲ್ಯಾನ್ ಮಾಡಿದಾರೋ, ಅವ್ರದ್ದು ಮುಂದೆ ಏನು ಮಾಡ್ತಾರೋ ಅದ್ರ ಬಗ್ಗೆ ಭಾಳಷ್ಟು ಕ್ಲಾರಿಟಿ ಇಲ್ಲ. ಆದರೆ ಇದನ್ನು ನೀವು ನೋಡಿ, ನೀವು ಅದನ್ನು ಜಂತರ್ ಮಂತರ್ನಲ್ಲಿ ನಡೆದಿರುವಂಥ ಪ್ರತಿಭಟನೆಯನ್ನು ಗಮನಿಸಿದರೆ ಅಲ್ಲಿ ಬಂದವರೆಲ್ಲರೂ ಮ್ಯಾಕ್ಸಿಮಮ್ ಜನರಿದ್ರಲ್ಲ, ಅವರೆಲ್ಲರೂ CJPಗೆ ಬೆಂಬಲ ಅಂತ ಇರಲಿಲ್ಲ. ಅವ್ರಿಗೆ ಆ ಕಾಸ್ ಇದೆಯಲ್ಲ, ಆ ಕಾಸ್ ಏನಪ್ಪ? ಕಾಸ್ ಏನು? ನೀಟ್ ಪ್ರಶ್ನೆ ಪತ್ರಿಕೆ ಲೀಕು ಮತ್ತು 21 ವಿದ್ಯಾರ್ಥಿಗಳ ಅನ್ಯಾಯ, ಆತ್ಮಹತ್ಯೆಗೆ ಯಾರಾದರೂ ಅಕೌಂಟಬಲ್ ಇರಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರ ಜವಾಬ್ದಾರಿಯನ್ನು ತೊಗೊಳ್ಬೇಕು, ಅವರು ಅಧಿಕಾರದಿಂದ ಅವ್ರು ಕೆಳಗಿಳಿಬೇಕು. ಇದು ಹುಡುಗರ ಕಾಸು. ನಾನು ಭಾಳಷ್ಟು ಜನ ಹುಡುಗರು ಮಾತಾಡಿದ್ದೀನಿ ನೋಡೀನಿ, ಅವರು ಈ ಕಾಸ್ಗೋಸ್ಕರ ಸಪೋರ್ಟ್ ಮಾಡ್ತಾಯಿದ್ರು. ಆದರೆ CJP ನಮ್ಗೆ ಗೊತ್ತಿಲ್ಲ, ನಮ್ಗೆ ಈ ಕಾಸ್ಗೋಸ್ಕರ ಬಂದಿದೆ ಅಷ್ಟೇ. ಈ ಕಾಸನ್ನು CJP ಅವ್ರು ಎತ್ಕೊಂಡ್ರು, ಓಕೆ, CJP ಅವರು ಇದನ್ನು ಮೂಮೆಂಟ್ ಸ್ಟಾರ್ಟ್ ಮಾಡಿದರು, CJP ಅವ್ರ ನೇತೃತ್ವ ನಡೀತಾ ಇತ್ತು. ಅದಕ್ಕೋಸ್ಕರ ಜನ ಬಂದವರೆಲ್ಲರೂ CJP ಪರವಾಗಿ ಬಂದಂಗೆ ಅದು ಬೇರೆ ವಿಚಾರ.
ಆದರೆ ಭಾಳಷ್ಟು ಜನ ಅವರು CJP ಜೊತೆಗೆ ಕನೆಕ್ಟ್ ಆಗಿರಲಿಲ್ಲ, ಕಾಸ್ ಜೊತೆಗೆ ಕನೆಕ್ಟ್ ಆಗಿದ್ದರು. ಈಗ ಇದೇ ರೀತಿಯ ಕಾಸ್ಗಳು ಇದಂದರೆ ಇದೊಂದೇ ಅಲ್ಲ, ಬೇಕಾದಷ್ಟು ಬೇರೆ ಬೇರೆ ವಿಷಯಗಳು ಇದ್ದಾವೆ, ಸಮಸ್ಯೆಗಳಿದ್ದಾವೆ. ಆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಈಗ ಒಂದು ಸ್ಪಷ್ಟ ಆಗಿದ್ದೇನು ಅಂದರೆ ಈ 37 ದಿನಗಳ ಹೋರಾಟದಿಂದ ಒಂದು ಸ್ಪಷ್ಟ ಆಗಿದ್ದೇನು ಅಂತಂದರೆ ಯುವಕರು ಪೊಲಿಟಿಕಲಿ ಭಾಳ ಅವೇರ್ ಆಗಿದ್ದಾರೆ. ಅವರು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡ್ಬೋದು ಭವಿಷ್ಯದೊಳಗಡೆನೂ ಕೂಡ. ಮತ್ತು ಈ ಸರ್ಕಾರ ಭಾಳ ನಾವು ಯಾವ ಹೋರಾಟಕ್ಕೂ ಕೂಡ ಏನು ಬಗ್ಗೋದಿಲ್ಲ ಅಂತ ಏನಿಲ್ಲ, ಬಗ್ಗಿಸ್ಬೋದು ಸರ್ಕಾರವನ್ನು ಅಂತ ಅವರು ತೋರಿಸ್ಕೊಟ್ರು. ಹೀಗಾಗಿ ಭಾಳಷ್ಟು ಬೇರೆ ಬೇರೆ ವಿಷಯಗಳ ಕಾರಣಕ್ಕೆ ಬೇರೆ ಬೇರೆ ವರ್ಗದ ಸಮಾಜದ ಎಲ್ಲ ರಂಗಗಳಲ್ಲೂ ಕೂಡ ಒಂದೇನೋ ಒಳಗಡೆ ಒಂದು ಅಸಮಾಧಾನ ಇದೆ. ಮುಂದಿನ ದಿನಗಳಲ್ಲಿ ಅದು ಹೋರಾಟದ ರೂಪವನ್ನು ಪಡೆದುಕೊಳ್ಬೋದು. ಪ್ರಿಯ ವೀಕ್ಷಕರೇ, ಏನು ಭಾರತ ಇವತ್ತು ಕೇವಲ ಭಾರತ ಅನ್ನೋದ್ಲಿ ಅದು ಯುವಜನರ ಭಾರತ ಅಂತ ಹೇಳ್ಬೋದು. ಯಾಕಂದರೆ 18ರಿಂದ 35 ವರ್ಷದೊಳಗಿನವರೇ ಒಂದು ಅರ್ಧದಷ್ಟು ಜನ ಭಾರತದ ಜನಸಂಖ್ಯೆಯಲ್ಲಿದ್ದಾರೆ. ಸುಮ್ಮನೆ ಯುವಜನರು ಅನ್ನೋದಕ್ಕಿಂತ ಇವರು ಎಚ್ಚೆತ್ತ ಯುವಜನರು ಅಂತ ಹೇಳ್ಬೋದು. ಸರ್ ಹೇಳಿದಾಗೆ ಯುವಜನರನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಎಚ್ಚೆತ್ತ ಯುವಜನರಿಂದ ಯಾವುದೇ ರಾಜಕೀಯ ಪಕ್ಷದವರು ತುಂಬ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಣಾಮ ತೆಗೆದುಕೊಂಡು ಹೆಜ್ಜೆ ಇಡಬೇಕು ಅಂತ ಆಶಿಸ್ತಾ ಇವತ್ತಿನ ಈ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.